ಬರ್ಡೇ ಆಗಿರೋದ್ರಿಂದ ಅಮ್ಮಂಗೆ ಪ್ರ್ಯಾಂಕ್ ಮಾಡ್ತಿದ್ದೀವಿ. ಸೊ ಇವಾಗ ನೋಡಿ ಬ್ಲಡ್ ಬರೋ ಥರ ಪೇಂಟ್ ಹಚ್ಕೊಂಡಿದ್ದೀನಿ. ಸೊ ಇವಾಗ ನಾನು ರಿಷಿ ಜಗಳ ಆಡ್ತೀವಿ. ಅಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಸೊ ಬನ್ನಿ. ನಿಹಾನ್ ಆಗ್ಲೇ ಹೇಳ್ತಾ ಇದ್ದಾನೆ ಉಫ್ ಉಫ್ ಅಂತ. ಹೆಂಗೆ ಚಿನ್ನಮ್ಮ? ನಿಹಾನ ಅವನು ನಿಹಾನ ಬ್ಲಾಗ್ಸ್ ನಾವು ಕೇಕ್ ತಂದಿದ್ದೀವಿ ನೋಡಿ. ಇಷ್ಟೊಂದು ಕೇಕ್ ಇದೆ, ಸ್ಟ್ರಾಬೆರಿ ಇದೆ. ಏನಕ್ಕೆ ತಂದಿರೋಕ್ಕೆ? ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾಸ್ ಕಿಚನ್. ಸೊ ಇವತ್ತಿನ ಬ್ಲಾಗ್ನ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ರಕ್ಷಿತ್ ಬರ್ತ್ಡೇ. ಆದರೆ ನೋಡ್ತಾ ಇದ್ದೀರಾ, ನಮ್ಮ ಹೀರೋ ಬಂದಿದ್ದಾನೆ. ಏಲಿಯನ್ ನಮ್ಮ ಹೀರೋ ಬಂದ ಇವತ್ತು ರಕ್ಷಿತ್ ಬರ್ತಡೆಗೆ ಅಂದ್ಬಿಟ್ಟು. ನನ್ನ ತಮ್ಮ ಆಮೇಲೆ ನಮ್ಮ ದರ್ಶು, ಆಶಾ ಅಣ್ಣ ಇಬ್ರು ಬಂದಿದ್ದಾರೆ. ಈ ಕಡೆ ನೋಡಿಲ್ಲ ಅಲ್ಲ, ನೋಡಿ ಇವನು ಆಶಾ ಅಣ್ಣ, ಇನ್ನೊಬ್ಬ ತಮ್ಮ. ಇವಾಗ ಆಶಾ ಮನೆಗೆ ಹೋಗ್ತಾ ಇದ್ದಾರೆ, ಇವನು ಹೋಗ್ತಾ ಇದ್ದಾನೆ. ಸೊ ನಾನು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದ್ರೆ ಮನೆ ಕೆಲಸ ಎಲ್ಲ ಮಾಡಿ ಇವಾಗ ಆಯಿತು. ಓಕೆ, ಇವತ್ತಿನ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನಾನು ನಿಮ್ ಜೊತೆ ನಮ್ಮ ಅಕ್ಕ ಒಂದು ವಿಡಿಯೋದಲ್ಲಿ ಬಿಸ್ಕೆಟ್ ತಗೊಂಡಿದ್ದಾರೆ, ಮುಂದೆ ಹಾಕ್ತಾರೆ, ಶೇರ್ ಮಾಡ್ತಾರೆ ನೋಡಿ. ಸ್ನಾನಕ್ಕೆ ಹೋಗಿದ್ದೀನಿ, ಫುಲ್ ಪ್ರ್ಯಾಂಕ್ ಮಾಡೋರೆ. ಯಪ್ಪ ನನಗೆ ಹೆಂಗೆ ಕೈಕಾಲೆಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಯ್ತು, ಒಂಥರ ಗಾಬರಿ ಥರ ಆಗೋಯ್ತು. ಸೊ ಅದನ್ನು ವಿಡಿಯೋ ಹಾಕ್ತೀನಿ. ಸೊ ನೋಡಿ ಅದನ್ನ ನೆಕ್ಸ್ಟ್ ಕ್ಲಿಪ್ಪಿಂಗ್ ಹಾಕ್ತೀನಿ. ಸೊ ರಕ್ಷಿತ್ ರೆಸಿಪೀಸ್ ಚಾನಲಲ್ಲೂ ಕೂಡ ಅದನ್ನ ಶೇರ್ ಮಾಡಿರ್ತೀನಿ. ನೆನೆ ನೋಡಬೇಕು, ಅವ್ನ ಚಾನಲಿಗೆ ಮಾಡ್ಕೊಳಕ್ಕೆ ಅಂತ ಮಾಡಿದ್ದಾನೆ. ಸೊ ನಾನು ಇದರಲ್ಲೂ ನೋಡದೇ ಇರೋರು ಇದ್ರಲ್ಲಿ ನೋಡ್ಬೋದಲ್ವಾ, ಆ ಚಾನಲ್ ನೋಡದೇ ಇರೋರು. ಸೊ ಅದರಿಂದ ಇದರಲ್ಲಿ ಹಾಕಿರ್ತೀನಿ ಆ ಪ್ರ್ಯಾಂಕ್ ವಿಡಿಯೋನ. ಇರೋ ನಿಮಿಷ. ಓಕೆ, ಇವಾಗ ದರ್ಶು ಇವಾಗ ದರ್ಶು ಹೋಗ್ತಾ ಇದ್ದಾನೆ ಆಶಾ ಮನೆಗೆ. ಗೌರಿ ಹಬ್ಬ ಅಲ್ವಾ, ಆಶಾನ ಇನ್ವೈಟ್ ಮಾಡ್ಬೇಕಲ್ವಾ. ಭಾವನು ಮತ್ತೆ ಉದಯ್ ಕೂಡ ಬಂದಿದ್ದಾರೆ, ಆಶಾ ಹಸ್ಬೆಂಡು. ಅದಕ್ಕೆ ಇನ್ವೈಟ್ ಮಾಡೋಕ್ಕೆ ಹಬ್ಬಕ್ಕೆ ಜೊತೆನಲ್ಲಿ ಕರ್ಕೊಂಡು ಹೋಗೋಕ್ಕೆ ಭಾವನ ಮತ್ತೆ ತಂಗಿನ ಅಂತ ಬಂದಿದ್ದಾನೆ. ಸೊ ಇವಾಗ ರಿಷಿನೂ ಅವನ ಜೊತೆನೇ ಬಂದ. ಅಲ್ಲಿವರೆಗೂ ಬಿಟ್ಕೊಡು ಅಂತ ಹೇಳ್ತಿದ್ದಾನೆ, ಅದಕ್ಕೆ ರಿಷಿ ಅಲ್ಲಿವರೆಗೂ ಹೋಗ್ತಾ ಇದ್ದಾನೆ. ಓಕೆ, ಹಾಯ್. ಚೆನ್ನಾಗಿದ್ದಾಳೆ, ಯಾವಾಗಲೂ ಆಯ ಹೇಳ್ತಾ ಇರ್ತಾಳೆ. ಸೊ ಓಕೆ, ಹೀಗೆ ನೋಡೋಣ ಇವತ್ತಿನ ಬ್ಲಾಗ್ನ ಶುರು ಮಾಡ್ತೀನಿ, ಬನ್ನಿ. ಸೊ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಲೇಟ್ ಆಯಿತು ಸ್ವಲ್ಪ ಎಲ್ಲ ಕೆಲಸ ಮುಗಿಸೋದಕ್ಕೆ. ಸರಿ, ಓಕೆ. ಏನಪ್ಪ? ಹೌದು, ಬಿರಿಯಾನೀಸು. ಯಪ್ಪ, ಪಕ್ಕದ ಬಿಲ್ಡಿಂಗು ಮುಸ್ಲಿಮ್ ಅವರು ಬಿರಿಯಾನಿ ಮಾಡ್ತಾ ಇದ್ದಾರೆ. ಸೊ ಸ್ಮೆಲ್ ಗಮ್ ಅಂತ ಬರ್ತಾ ಇದೆ ಅಂದ್ಬಿಟ್ಟು ಇಬ್ಬರು ಇದು ಮಾಡ್ತಾ ಇದ್ದಾರೆ. ನಾವು ತಿನ್ನಲ್ಲ, ಆದರೆ ಅದಕ್ಕೆ ಅಕ್ಕ ಬಿರಿಯಾನಿ ಸ್ಮೆಲ್ ಗಮ್ ಅಂತ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಲೇಟ್ ಯಾಕಾಯಿತು ಇವತ್ತು ಕೆಲಸ ಅಂತ ಹೇಳಿದ್ರೆ, ರಕ್ಷಿತ್ ಇನ್ನೂ ಸ್ನಾನ ಮಾಡಿಲ್ಲ, ದೇವಸ್ಥಾನಕ್ಕೆ ಹೋಗಿಲ್ಲ. ಏನಕ್ಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ ಇವತ್ತು ಟೆಸ್ಟ್, 3 ದಿನದಿಂದ ಟೆಸ್ಟ್ ನಡೀತಾ ಇದೆ ಅಲ್ಲ, ಅದಕ್ಕೋಸ್ಕರ ಇವತ್ತು ಸಬ್ಜೆಕ್ಟ್ ಕನ್ನಡ. ನಮ್ಮ ಮನೆಯಲ್ಲಿ ಕನ್ನಡ ಪಂಡಿತರು ಇರು ಅವನೆಲ್ಲ ಹೇಳಕ್ ಬರ್ತಾನೆ. ಇವಾಗ ಟೆಸ್ಟ್ ಇದ್ದಿದ್ರಿಂದ, ಕನ್ನಡ ಸಬ್ಜೆಕ್ಟ್ ಇದ್ದಿದ್ರಿಂದ ಬೆಳಗ್ಗೆ 6:30 ಎದ್ದು ಅವನಿಗೆ ಕನ್ನಡನೆಲ್ಲ ಹೇಳ್ಕೊಡ್ತಾ ಇದ್ದೆ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತಲ್ವಾ, ಯಾಕೆಂದ್ರೆ ಇವ್ರು ಇಂಗ್ಲೀಷ್ ಮೀಡಿಯಂ ಇರೋದ್ರಿಂದ ಅವ್ರಿಗೆ ಕನ್ನಡ ಅಷ್ಟಾಗಿ ಬರಲ್ಲ. ಆದರೆ ಒತ್ತು ದೀರ್ಘ ಅದೆಲ್ಲ ನೀಟಾಗಿ ಹೇಳ್ಕೊಡ್ಬೇಕಾಗಿತ್ತು. ಬೆಳಗ್ಗೆನೆ 8:45ಗೆ ಕೂತ್ಕೋಬೇಕು ಅವನು ಆನ್ಲೈನ್ ಕ್ಲಾಸ್ಗೆ, ಟೆಸ್ಟಿಗೆ. ಆದ್ದರಿಂದ ನಾನು ಹೇಳ್ಕೊಡ್ತಾ ಇದ್ದೆ. ಹೇಳೋಷ್ಟೊತ್ತಿಗೆ ಟೈಮ್ ಆಗೋಯ್ತು, ಮತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸರಿ ಆಯಿತು ಬಿಡಪ್ಪ, ಇನ್ನು ಟೆಸ್ಟ್ ಬೇರೆ ಸ್ಟಾರ್ಟ್ ಆಯಿತು, ಇನ್ನು ಲೇಟ್ ಆಯ್ತು. ಇನ್ನು ಸಂಜೆ ಪೂಜೆಗೆ ಸ್ನಾನ ಮಾಡಿಕೊಂಡು ಸಂಜೆನೇ ಪೂಜೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬರಂತೆ ಅಂತ ಹೇಳಿದ್ರು ಹಸ್ಬೆಂಡು. ಆಯಿತು ಅಂತ ಇದು ಮಾಡ್ತಿದ್ರು. ಆಮೇಲೆ ರಿಷಿ, ದರ್ಶು ಎಲ್ಲರೂ ಬಂದರು. ಆದ್ದರಿಂದ ಸ್ವಲ್ಪ ಎಲ್ಲ ಕೆಲಸನೂ ಲೇಟ್ ಆಯಿತು. ನಿಹಾನ್ ಕೂಡ ಬಂದಿದ್ದ. ಸೊ ವಿಡಿಯೋ ಮಾಡಲಿಲ್ಲ, ನಿಹಾನ್ ಬಂದಿದ್ದು. ನೋಡೋಣ ಸಂಜೆ ರಕ್ಷಿತ್ ಕೇಕ್ ಕಟ್ ಮಾಡ್ಬೇಕಾದ್ರೆ ನಿಹಾನ್ಗೆ ಬರೋಕ್ಕೆ ಹೇಳ್ತೀನಿ. ಜೊತೆಯಲ್ಲಿ ಆ ಕ್ಲಿಪ್ಪಿಂಗ್ಸ್ನು ಕೂಡ ಹಾಕ್ತೀನಿ ನೋಡಿ. ಅದು ತುಂಬ ನಿಮಗೆ ಕಾಮಿಡಿ ಅಂತ ಅನ್ಸ್ಬೋದು, ಆದರೆ ನನಗೆ ತುಂಬ ಒಂಥರ ಭಯ ಆದಂಗೆ ಹೋಯ್ತು. ಏನಪ್ಪ ಹಿಂಗೆ ಬರ್ತಡೇ ದಿನ ನಿಂಗೆ ಹೊಡ್ತಾ ತಿಂದವನ್ನೆಲ್ಲ ಅಂದ್ಬಿಟ್ಟು. ಸೊ ಯಾವತ್ತೂ ಈ ಥರ ಗುದ್ದಾಡುವಾಗ ಯಾವತ್ತೂ ಈ ಥರ ಆಗಿಲ್ಲ, ಆದರೆ ಇವತ್ತು ಮಾತ್ರ ಸುಮ್ಮನೆ ಇವ್ರು ಈ ಥರ ಮಾಡ್ಕೊಂಡಿದ್ದಾರೆ. ನನಗೆ ಭಯ ಆಗೋಯ್ತಿದ್ದೇನೆ, ಫಸ್ಟ್ ಟೈಮ್ ಈ ಥರ ಹೊಡ್ತಾ ತಿಂದಿದ್ದಲ್ಲ ಅಂತ. ಸೊ ಓಕೆ, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ನಾನು ನೆಕ್ಸ್ಟ್ ಆಮೇಲೆ ಸಿಗ್ತೀನಿ ಮಾತಿಗೆ. ನನ್ನ ಬರ್ಡೇ ಆಗಿರೋದ್ರಿಂದ ಅಮ್ಮಂಗೆ ಪ್ರ್ಯಾಂಕ್ ಮಾಡ್ತಿದ್ದೀವಿ. ಸೊ ಇವಾಗ ನೋಡಿ ಬ್ಲಡ್ ಬರೋ ಥರ ಪೇಂಟ್ ಹಚ್ಕೊಂಡಿದ್ದೀನಿ. ಸೊ ಇವಾಗ ನಾನು ರಿಷಿ ಜಗಳ ಆಡ್ತೀವಿ. ಅಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಸೊ ಬನ್ನಿ. ಸುಮ್ಮನಿರ ಕೇಳಕ್ ಬೇಡ, ನೋಡು
ಸುಮ್ಮನಿರು ಅಂತ ಹೇಳ್ತಿದ್ದೀನಿ ತಾನೆ. ನನ್ಗೆ ಆಟ ಆಡ್ಬೇಕು, ಅದೇ ದಿವಸ ಅದೇ ತಿನ್ಬೇಡ. ಏನೋ ಏನು ಏನೋ 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 ಬರ್ಡೇ ದಿವಸ ಆಟ ಆಡಕ್ ಬರ್ಬೇಡ ನನ್ ಜೊತೆ. ನೋಡಕ್ಕ ಹೊಡಿತಾನೆ. ಸುಮ್ಮಿದ್ರೆ ಹೋಗೋ, ಮನೆ ಬಿಟ್ಟು ಹೋಗಂತ ಹೇಳಿ ಹೊಡಿತೇ ಬರ್ತಾ ಇದ್ದಾನೆ ನೋಡು. ಮತ್ತೆ ಜಾಸ್ತಿ ಮಾತಾಡ್ಬೇಡ ನೋಡು, ಜಾಸ್ತಿ ಮಾತಾಡ್ತಾನೆ. ಯಾಕಪ್ಪ ಮನೆ ಬಿಟ್ಟು ಹೋಗಂತ ಅಲ್ಲಿಗೆ. ಯಾಕ ಏನವ ಇದು? ಏನ ರಕ್ತ ಹೊಡೆದ? ಏನಾಯ್ತು? ಇಲ್ಲ, ಬರ್ತಡೇ ದಿನನೇ ತಿಂದಿದ್ಯಾ? ಇಲ್ಲ ಇಲ್ಲ, ಹೊಟ್ಟೆದು ಯಾಕೆ ಹಿಂಗೇನ ಗುದ್ದಾಡ್ತಾರ? ಹಿಂಗ ಚಿನ್ನ ಗುದ್ದಾಡೋದು? ಏನ ಪದ್ರ ಪದ್ರ ತರ ಐತೆ. ಏನ ಲೇ ಡಂಗಾಣಿ ಬಾಯಿಲಿ ಬಾಯಿಲಿ ನನ್ ಮಗನೇ. ಹೇಗೆ ಪ್ರ್ಯಾಂಕ್ ಕುಂಕುಮ ಹಚ್ಕೊಂಡಿದ್ಯಾ? ಸೊ ಫ್ರೆಂಡ್ಸ್, ಕ್ಯಾಮ್ರಾ ಫಿಕ್ಸ್ ಮಾಡೋರೆ. ಯಪ್ಪ, ನನ್ ಬಂಜ್ವಲ್ ಭಯ ಆಗೋದು. ಸೊ ಫ್ರೆಂಡ್ಸ್ ಈ ಪ್ರ್ಯಾಂಕ್ ಇಷ್ಟ ಆಗಿದ್ರೆ ಎಷ್ಟು ನೋಡು ಹೆಂಗ್ ಸುರಿದಂಗೆ ಇತ್ತು. ಸೊ ಫ್ರೆಂಡ್ಸ್, ಈ ಪ್ರ್ಯಾಂಕ್ ನಿಮಗೆ ಇಷ್ಟ ಆದ್ರೆ ರಕ್ಷಿತ್ ಪೇಜಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಖಿತಾಸ್ ಕಿಚನ್ ಬ್ಲಾಗ್ಸ್ ಕನ್ನಡ 100K ಆಯ್ತು. ಅಲ್ಲ, ಇನ್ನು ಪ್ರ್ಯಾಂಕ್ ಬೇಕಂದ್ರೆ, ಇನ್ನು ಪ್ರ್ಯಾಂಕ್ ಬಂದ್ರೆ ಕಮೆಂಟ್ ಮಾಡಿ ನೋಡೋಣ. ಅಪ್ಪ, ಈ ತರ ನನ್ನ ಎದೆ ಇನ್ನು ಹೊಡ್ಕೊಂತೈತೆ. ಮತ್ತೆ ಇವತ್ತು 100K ಸಬ್ಸ್ಕ್ರೈಬರ್ ಕೂಡ ಆಯ್ತು, ಮತ್ತೆ ನನ್ನ ಬರ್ಡೇ ಕೂಡ. ಸೊ ನಿಮ್ಗೆ ಪ್ರ್ಯಾಂಕ್ ಇಷ್ಟ ಆಗಿದ್ರೆ ನನ್ಗೆ ಹೈ ಬಿಪಿ ಇರೋಳಿಗೆ ಈ ತರ ಕೊಟ್ಬಿಟ್ರೆ ಗೋವಿಂದ. ನಿಖಿತಾಸ್ ಕಿಚನ್ ಬ್ಲಾಗ್ಸ್ ಕನ್ನಡ ರಿಯಾಕ್ಷನ್. ಫ್ರೆಂಡ್ಸ್, ತರಕಾರಿ ಹಾಕ್ಬಿಟ್ಟು ಸಾಂಬಾರ್ ಮಾಡ್ಲಿಕ್ಕೆ ಇಟ್ಟಿದ್ದೆ. ಇದು ಸಾಂಬಾರ್ ಸಿಂಪಲ್ ಆಗಿ ಬೇಗನೆ ಮಾಡ್ಬಿಡ್ಬೋದು. ನಾನು ಏನೇನು ಹಾಕಿದ್ದೀನಿ ಅಂದ್ರೆ ತೋರಿಸ್ತೀನಿ, ಒಂದು ನಿಮಿಷ ಸ್ಪೂನ್ ತಗೊಂತೀನಿ. ನಾನು ತರಕಾರಿ ಏನೇನು ಹಾಕಿದ್ದೀನಿ ಅಂದ್ರೆ ಒಂದು ಆಲೂಗಡ್ಡೆ, ಸ್ವಲ್ಪ ಬೀನ್ಸು, ಮತ್ತೆ ಒಂದು ಕ್ಯಾರೆಟ್ ಹಾಕ್ಬಿಟ್ಟು, ಮತ್ತೆ ಒಂದು ಸ್ವಲ್ಪ ತೊಗರಿಬೇಳೆ, ಒಂದು ಸ್ವಲ್ಪ ಹೆಸರು ಬೇಳೆ, ಮತ್ತೆ ಒಂದು 2 ಈರುಳ್ಳಿನ ಈ ತರ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಮತ್ತೆ ಒಂದು 4 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು, ಸಾಂಬಾರ್ ಪೌಡರ್ ಬರುತ್ತಲ್ಲ, ಸಾಂಬಾರ್ ಪೌಡರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಫುಲ್ಲು ಈ ರೀತಿ ನೀರು ಹಾಕ್ಬಿಟ್ಟು ನೋಡಿ, ಇವಾಗ ಈ ರೀತಿ ವಿಜಲ್ ಹಾಕ್ಸಿದೀನಿ. ಒಂದೇ ವಿಜಿಲ್ ಹಾಕ್ಸಿರೋದು ನಾನು, ಅಷ್ಟೇ, ಜಾಸ್ತಿ ಹಾಕ್ಸಿಲ್ಲ. ಯಾಕಂದ್ರೆ ತರಕಾರಿ ಎಲ್ಲ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದೇ ವಿಜಿಲ್ ಹಾಕ್ಸಿದೀನಿ. ಇವಾಗ ಲಿಡ್ ಓಪನ್ ಮಾಡ್ಬಿಟ್ಟು ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಂದ್ ಸ್ವಲ್ಪ ಕೊತ್ತಂಬರಿ, ಮತ್ತೆ ಒಂದ್ ಸ್ವಲ್ಪ ಕಾಯಿ ತುರಿ, ಇದು ಒಗ್ಗರಣೆ ಹಾಕ್ಬಿಟ್ಟು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತೀನಿ. ಸೊ ಇಷ್ಟೇ, ಸಿಂಪಲ್, ತುಂಬಾ ಚೆನ್ನಾಗಿರುತ್ತೆ. ಏನಂದ್ರೆ ಇದನ್ನ 2 ತರ ಮಾಡ್ಬೋದು. ಏನಂದ್ರೆ ಫಸ್ಟಿಗೆ ತರಕಾರಿನೆಲ್ಲ ಫಸ್ಟ್ ಈರುಳ್ಳಿನಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ವಿಜುಲ್ ಹಾಕ್ಸ್ಬೋದು, ಈ ತರ ಎಲ್ಲ ಪುಡಿ ಎಲ್ಲ ಹಾಕ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಫಸ್ಟಿಗೆ ಬೇಯಿಸ್ಬಿಟ್ಟು ಆಮೇಲೆ ಕೂಡ ಒಗ್ಗರಣೆ ಹಾಕ್ಬೋದು. ಆದ್ರೆ 2ರಲ್ಲೂ ವ್ಯತ್ಯಾಸ ಇದೆ. ಇದೇ ಒಂಥರ ಟೇಸ್ಟ್ ಕೊಡುತ್ತೆ ಸಾಂಬಾರ್, ಮತ್ತೆ ಅದೇ ಒಂಥರ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಒಂದೇ ತರ ಮಾಡಲ್ಲ ಅಡಿಗೆನ, ಯಾವ್ದೇ ಆಗ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತೀನಿ. ಒಂದೇ ತರ ತಿಂದ್ರೆ ಬೋರ್ ಆಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ 2 ತರ 3 ತರ ಆತರ ಚೇಂಜಸ್ ಮಾಡ್ತಾ ಇರ್ತೀನಿ. ಇದ್ ತಿಂದ್ ಬೇಜಾರಾದಾಗ ಆ ತರ ಮಾಡ್ತೀನಿ, ಅದ್ ತಿಂದ್ ಬೇಜಾರಾದಾಗ ಈ ತರ ಮಾಡ್ತೀನಿ. ಸೊ ಈ ರೀತಿನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ, ಯಾರಿಗೂ ಈ ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ಟ್ರೈ ಮಾಡಿ. ನಾನು ಇವಾಗ ಸಾಂಬಾರ್ ಒಗ್ಗರಣೆ ಹಾಕ್ಬಿಟ್ಟು
ಪರೋಟ ಇಲ್ಲ ಅಂತಂದ್ರೆ ರೈಸ್, ಬಿಸಿ ರೈಸ್ ಇಡ್ತೀನಿ. ಸೊ ಓಕೆ, 4 ಗಂಟೆಗೆ ಲೈವ್ ಬರ್ತೀನಿ ಅಂತ ಹೇಳಿದೀನಿ. ಸೊ ಲೈವ್ ಬೇರೆ ಇದೆ, ಅದಕ್ಕೆ ಬೇರೆ ಜಾಯ್ನ್ ಆಗ್ಬೇಕು ನಾನು. ಸೊ ಅಷ್ಟೊತ್ತಿಗೆ ಬೇಗ ಬೇಗ ಅಡಿಗೆ ಎಲ್ಲ ಮುಗಿಸ್ಕೊಂಡು ಲೈವ್ ಕುತ್ಕೊಂತೀನಿ. ಒಂದು 1 ಅವರ್ ಅಷ್ಟೇ, 5 ಗಂಟೆವರೆಗೂ ಅಷ್ಟೇ. ಯಾಕಂದ್ರೆ ಈ ಖುಷಿನ ನಿಮ್ ಜೊತೆನೂ ಹಂಚ್ಕೋಬೇಕಲ್ವಾ, ಆದ್ರಿಂದ 5 ಗಂಟೆವರೆಗೂ ಇದ್ದು ಆಮೇಲೆ ನಾನು ಸ್ವಲ್ಪ ಕೇಕ್ ಎಲ್ಲ ತರಲಿಕ್ಕೆ ಹೋಗ್ಬೇಕು ಅಗರ್ವಾಲ್ಗೆ. ಅಡಿಗೆ ಏನಾದ್ರು ಸ್ಪೆಷಲ್, ನಾನು ಅಡಿಗೆ ಸಾಂಬಾರು ಇದು ಮಾಡ್ಬಿಟ್ಟಿದೆ. ಯಾಕೆ ಹುಷಾರಿಲ್ದಿರಕ್ಕೆ ಸ್ವಲ್ಪ ಜಾಸ್ತಿ ಎಲ್ಲ ವೆರೈಟೀಸ್ ಮಾಡಕ್ ಆಗಲ್ಲ ನನಗೆ. ಆದ್ರೆ ಇದಕ್ ಬೇಳೆ ಇದೆ, ಅವರೆಕಾಳು ಮೊನ್ನೆ ಸಿಟ್ಟಿದೆ, ಅದ್ರ ರೆಸಿಪಿ ಮಾಡ್ಬೇಕು. ಆದ್ರೆ ಆದಷ್ಟು ನಂಗೆ ಟೈಮ್ ಇದ್ರೆ ಆ ರೆಸಿಪಿನ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಪರೋಟ ಜೊತೆಗೆ ಆ ಗ್ರೇವಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಇನ್ನೇನ್ ಕೇಕ್ ಎಲ್ಲ ಅಲ್ಲಿಂದಾನೇ ತರ್ತೀವಿ, ಸ್ವೀಟ್ ಕೇಕ್ ಎಲ್ಲ. ಏನು ಸ್ವೀಟ್ ಮಾಡಲ್ಲ ಮನೆಯಲ್ಲಿ. ಇನ್ನು ಅನ್ನ ಸಾಂಬಾರ್ ಇವಾಗ್ಲೇ ಮಾಡಿಟ್ಬಿಟ್ಟಿದೀನಿ. ಸೊ ಅದರಿಂದ ಜಾಸ್ತಿ ರಿಸ್ಕ್ ಇರಲ್ಲ ಅನ್ಬಿಟ್ಟು. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಆಮೇಲೆ ಸಿಗ್ತೀನಿ. ಫಸ್ಟ್ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ತೀನಿ. ಫ್ರೆಂಡ್ಸ್, ಸಂಜೆ ಆಗಿದೆ, ಇವಾಗ 6:45. ಸುಮ್ಮನೆ ಕುತ್ಕೊಂಡಿದೀವಿ. ಸೊ ನಿಹಾನ್ ಬಂದಿದ್ದಾನೆ, ನಿಹಾನ್ ಜೊತೆ ರಿಷಿ ಆಟ ಆಡ್ತಾ ಇದ್ದಾನೆ. ಸೊ ಅದು ನೋಡ್ಕೊಂಡು ಸುಮ್ಮನೆ ಹಾಗೆ ಕುತ್ಕೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ ಬರ್ತಾನೆ, ತೋರಿಸ್ತೀನಿ. ತುಂಬ ದಿನ ಆಗಿತ್ತು ನಿಹಾನ್ ನಮ್ಮ ಮನೆಗೆ ಬಂದು, ಅದಕ್ಕೆ ಫುಲ್ ಆಟ ಆಡ್ತಾ ಇದ್ದೀನಿ. ಈ ಕಡೆ ಕರ್ಕೊಂಬಚ್ಚಿನಿ ರಕ್ಷಿ, ಕರ್ಕೊ ರಿಷಿ, ತಗೋಬಚ್ಚಿನಿ, ಕೊಡಿನಿ, ಬಾ. ಓಕೆ, ಬಿಡುಚಿನಿ, ಬಿಡು ನಿಹಾನ್. ಹಾಯ್ ಹಾಯ್ ಹೇಳು, ಸುಮ್ಮನೆ ಇರ್ಚಿನು. ಹಾಯ್ ಹೇಳಮ್ಮ. ಹಾಯ್ ಫ್ರೆಂಡ್ಸ್ ಹೇಳಲ್ಲ. ಹಾಂ, ವೆಲ್ಕಮ್ ಬ್ಯಾಕ್ ಟು ಹಿಂಗೆ ಕುತ್ಕೋ. ವೆಲ್ಕಮ್ ಬ್ಯಾಕ್ ಟು ಕತ್ಲೆ ಆಗ್ತಾ ಇದೆ, ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ? ಹೆಂಗೆ ನಾವು ಅಮ್ಮು ನಿಹಾನ್ ನೋಡಿಲಿ, ಇಲ್ಲಿ ಯಾರೋ ಕಾಣಿಸ್ತಾ ಇದಾರೆ ನೋಡಲಿ. ಹೆಂಗೆ ನಾವು? ಜೋರಾಗಿ ಹೇಳು. ಹೆಂಗೆ ನಾವು? ಹೆಂಗೆ ನಾವು? ನೀವು ಕಳ್ರು, ನೀವು ನೀವು ಕಳ್ರು, ನೀವು 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 ಸೂಪರ್. ನೀವು ಯಾರು ಸೂಪರ್ ಇರೋದು? ಅಮ್ಮು ಬಾಯ್ ಹೇಳ್ಬಿಡು. ಬಾಯ್ ಫ್ರೆಂಡ್ಸ್. ಹೆಂಗೆ ಬಾಯ್ ಮಾಡೋದು? ಕತ್ಲೆ ಆಯ್ತು ಇವಾಗ. ಸೊ ಅದಕ್ಕೆ ವ್ಲಾಗ್ನ ಏನ್ ಮಾಡೋಣ? ಹಾಕಿದೆ, ಕಾಫಿ ಪುಡಿ ಹಾಕೋಚಿನಿ. ಆಟ ಆಡ್ತಾ ಇದ್ದಾನೆ ಸುಮ್ಮನೆ, ಅದಕ್ಕೆ ತಂಪು ಗಾಳಿ ಬೀಸ್ತಾ ಇದೆ, ಮಳೆನೂ ಇಲ್ಲ. ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೀವಿ.
ನಮ್ ನಿಹಾನೇ ಹೇಳ್ತಾ ಇದ್ದೇನೆ ಏನೇನ್ ತಂದಿದೀವಿ ಏನೇನ್ ತಂದಿಲ್ಲ ಅಂದ್ಬಿಟ್ಟು. ಸೊ ಹೇಳ್ತಾನೆ ನಿಹಾನ್ ಏನೇನ್ ತಂದಿರೋದು ಅಂತ. ಹೇಳಿ ಚಿನ್ನಮ್ಮ ಏನೇನ್ ತಂದಿ ಏನೇನದು ಏನೊಂದು ಅದೊಂದು 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 ಹಾ ಹಾ 2 ಇದೆಯಾ? ಹಾ ಎಲ್ಲಿ ನಿಹಾನ್ ಕಾಣಿಸ್ತಾ ಇಲ್ಲ. ಎಲ್ಲಿ ನಮ್ಮ ಪಾಪ ಉಚ್ಕೊಂತ. ಏನಮ್ಮ ಏನಕ್ಕಮ್ಮ ನೀನ್ ತಂದಿರೋದು ಚಿನ್ನಮ್ಮ? ಏನ್ ತಂದಿದ್ಯಾ? ಏನ್ ಮಾಡಕ್ಕೆ? ಯಾರ್ದು ಹ್ಯಾಪಿ ಬರ್ಡೇ ಮಾಡಕ್ಕೆ? ಯಾರು ಹ್ಯಾಪಿ ಬರ್ಡೇ ಮಾಡಕ್ಕಮ್ಮ? ಯಾರು ಹ್ಯಾಪಿ ಬರ್ಡೇ ಮಾಡಕ್ಕೆ? ಯಾರು ಎಂತಪ್ಪ ಯಾರ್ಯಾರ್ದು? ರಕ್ಷಿತ್ ಹ್ಯಾಪಿ ಬರ್ಡೇ ಮಾಡಕ್ ತಂದಿದ್ರಾ? ಓಕೆ ಇಲ್ಲೇನೇನ್ ತಂದಿರೋದು ಫ್ರೆಂಡ್ಸ್? ಇಲ್ಲೇನೇನ್ ತಂದಿರೋದು? ರಸ್ಮಲೈ, ಕ್ಯಾರೆಟ್ ಹಲ್ವಾ, ಆಮೇಲೆ ಚೋಚೋ, ಬ್ರೆಡ್, ಆಮೇಲೆ ಕೇಕ್ ಎಲ್ಲ ತಂದಿರೋದು. ಹೆಂಗೆ ನಾವು ಅಮ್ಮ ಹೆಂಗೆ ನಾವು ಇದೊಂದು ಫ್ರೆಂಡ್ಸ್ ಮತ್ತೆ ಇದೊಂದು ಕಾಲೆಟ್. ಏನದು? ಇದೊಂದು ಅಲ್ಲಿ ಹೋದಾಗಂತೂ ಇದು ಕೊಡ್ಸಿ ಅತ್ತಮ್ಮ ಇದು ಕೊಡ್ಸಿ ಅತ್ತಮ್ಮ ಅಂತ ಕೇಳ್ತಾ ಇತ್ತು. ಸೊ ಓಕೆ ಫ್ರೆಂಡ್ಸ್, ಸೊ ಫಸ್ಟ್ ಅವನು ಕೇಕ್ ಕಟ್ ಮಾಡಿಸ್ಬಿಡ್ತೀನಿ. ರಕ್ಷಿತ್ ನಾನು ಬರ್ತೀನಿ ಅಂದ, ಬೇಡ ಚಿನ್ನು ಅಂತ ಹೇಳೋದೆ, ಅದಕ್ಕೆ ಪಾಪ ಮುನ್ಸ್ಕೊಂಬಿಟ್ಟಿದ್ದಾನೆ. ಸೊ ಇವಾಗ ಅವರಪ್ಪ ಸಂಜಾಯಿಸ್ ಮಾಡ್ತಾವ್ರೆ, ಬಾ ಚಿನ್ನು ಅಂತ ಹೇಳ್ಬಿಟ್ಟು ನನ್ನನ್ನು ಬಿಟ್ಟೋದ್ರಲ್ಲ ಅಂದ್ಬಿಟ್ಟು ಮುನ್ಸ್ಕೊಂಡವನೆ. ಇವಾಗ ಕೈ ಕೇಕ್ ಕಟ್ ಮಾಡಿಸ್ಬೇಕು. ಫ್ರೆಂಡ್ಸ್ ಇದು ಯಾವುದು ಚಿನ್ನಿ? ಇದು ವೈಟ್ ಫಾರೆಸ್ಟ್ ಇದು ಚಾಕ್ಲೇಟ್. ಲೇಟಾಗಿ ಹೋಗಿದ್ದಕ್ಕೆ ಸ್ವಲ್ಪನೇ ಇದ್ದಿದ್ದು, ಬೇರೆ ಆಪ್ಷನ್ ಇರಲಿಲ್ಲ, ಸೊ ತಗೊಂಡ್ವಿ. ಇದು ರಸ್ಮಲೈ, ಇದೇನಂತಾರೆ ಸೊ ರಸ್ಮಲೈ, ಕ್ಯಾರೆಟ್ ಹಲ್ವಾ ಇದೆಲ್ಲ ತಗೊಬಂದ್ವಿ ಸ್ವೀಟ್ಸು. ಸೊ ಓಕೆ, ಇದು ನಮ್ಮ ಯೂಟ್ಯೂಬ್ಗೆ 100 ಸಬ್ಸ್ಕ್ರೈಬರ್ಸ್ಗೆ, ಸೊ 100K ಸಬ್ಸ್ಕ್ರೈಬರ್ಸ್ಗೆ. ಸೊ ಇದು ರಕ್ಷಿತ್ ಬರ್ತಡೆಗೆ. ಸೊ ಓಕೆ, ಸಪ್ರೇಟ್ ತೊಗೊಂಡೆ, ಹಾಫ್ ಕಿಲೋ. ಓಕೆ, ಇನ್ನೊಂದೇನೆಂದರೆ ಅವ್ರು ಕ್ಯಾಂಡಲ್ ಹಾಕೋದು ಮರ್ತ್ಬಿಟ್ಟಿದ್ದಾರೆ. ಸೊ ಇವಾಗ ಮತ್ತೆ ಕ್ಯಾಂಡಲ್ಗೆ ಅಂತ ಹೋಗಬೇಕು, ಬೇಡ ಹಾಗೇನೆ ಕಟ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ನಿಹಾನ್ ಕಟ್ ಮಾಡ್ತಾನೆ, ವೆಯ್ಟ್ ಮಾಡ್ತಾ ಇದ್ದಾನೆ ನಿಹಾನ್. ಏನು ಮಾಡ್ತೀಯ ಚಿನ್ನಮ್ಮ ನೀನು? ಚಿನ್ನಮ್ಮ ಹಾಂ ಕೇಕು ಏನಕ್ಕಿದು? ಕೇಕ್ ಏನಕ್ಕೆ? ಓಕೆ ಅಲ್ವಾ, ಈ ರೀತಿನೂ ಅಲ್ವಾ, ಹಿಂಗೆ ಚೆನ್ನಾಗಿದೆ. ಏನಕ್ಕೆ ಕೇಕು? ಏನಕ್ಕೆ ಅದು ಕೇಕು? ಓಕೆ ಫ್ರೆಂಡ್ಸ್, ಕ್ಯಾಂಡಲ್ ಇಲ್ಲದೆ ಇರೋದಕ್ಕೆ ನಾವು ಹಾಗೆ ಉಫ್ ಅನ್ಬೇಕು. ನಿಹಾನ್ ಆಗ್ಲೇ ಹೇಳ್ತಾ ಇದ್ದಾನೆ ಉಫ್ ಅಂತ. ಹೆಂಗೆ ಚಿನ್ನಮ್ಮ? ಓಕೆ ನಿಹಾನ್, ಯಾರು ಫಸ್ಟ್? ರಕ್ಷಿತ್ ಫಸ್ಟ್ ಕಟ್ ಮಾಡೋದ, ನೀನ್ ಫಸ್ಟ್ ಕಟ್ ಮಾಡೋದ? ನಿಖಿತಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋಣ. ಏನಂತ ಇದರಲ್ಲಿ ಅದ್ರ ಮ್ಯೂಸಿಕ್ ಇದ್ರಲ್ಲಿ ನಾನೇ ಹಾಕೊಂತೀಯಲ್ಲ, ಇಸ್ ಬರೀ ಕಾಪಿರೈಟ್ ಇಶ್ಯೂ ಆಗ್ಬಿಡುತ್ತಲ್ಲ. ಓಕೆ ಫ್ರೆಂಡ್ಸ್, 100K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಕ್ಕೆ ಸೊ ಸೆಲೆಬ್ರೇಟ್ ನಿಹಾನ್ ಮತ್ತೆ ನಾನು ಅಂಡ್ ರಕ್ಷಿತ್ ಬರ್ತಡೆ ಅವನು. ಓಕೆ ಉಫ್ ಮಾಡೋಣ ಚಿನ್ನಮ್ಮ? ಫಸ್ಟ್ ರಕ್ಷಿತಿಗೆ ಮಾಡೋಣ, ನಾವು ಮಾಡೋಣ? ಫಸ್ಟ್ ನೀವು ಮಾಡಿ, ನಾವು ಮಾಡೋಣ ಫಸ್ಟ್. ಎರಡು ಒಟ್ಟಿಗೆ ಮಾಡ್ಬೋದು. ಒಟ್ಟಿಗೆ ಆದ್ರೆ ವಿಶ್ ಮಾಡಕ್ ಇದಾಗತ್ತೆ, ಕರೆಕ್ಟ್. ಅದಕ್ಕೋಸ್ಕರ ನಂದು ಮಾಡ್ಬಿಡೋಣ ಫಸ್ಟ್. ನಿಹಾನ್ ಚಿಕ್ಕವನಲ್ವಾ, ಇದು ಇಟ್ಕೊಂಡ್ಬಿಡಿದ ನಾನು, ಅದಕ್ಕೋಸ್ಕರ. ಓಕೆ ಉಫ್ ಮಾಡೋಣ. ಉಫ್ ಮಾಡು ಚಿನಿ. ಅತ್ತ ಮಕ್ಕಳು ಆಲ್ ದ ವೆರಿ ಬೆಸ್ಟ್ ಹೇಳು. ಆಲ್ ದ ವೆರಿ ಬೆಸ್ಟ್. ಅತ್ತ ಮಕ್ಕಳು ಕೊಡು, ನೀನ್ ಕೊಡು. ಅತ್ತ ಮಕ್ಕಳು ಅತ್ತ ಮಕ್ಕಳು ನೀನು ಅತ್ತ ಮಕ್ಕಳು ಈ ಕೈಲಿ ಇಸ್ಕೊಂಡು ಅತ್ತಮ್ಮಗೆ ಇಸ್ಕೊಂಡು ಅತ್ತ ಮಕ್ಕಳು ಬಾಯಿಗೆ ಅತ್ತವರು ಇಸ್ಕೊಂಡು. ನೋಡು ಅಲ್ಲಿ ಅಣ್ಣ ಹೆಂಗ್ ಮಾಡೋಣ, ನೀನ್ ಹಂಗೆ ಕೊಡು ಅತ್ತಮ್ಮಗೆ. ಅತ್ತ ಮಕ್ಕಳು ನೀನ್ ಹಂಗೆ ಮುರಿದು ಕೊಡೋದ್ರಲ್ಲಿ ನೀನ್. ಓಕೆ ಡನ್, ಪರವಾಗಿಲ್ಲ.
ಸಾಕಾಗೈತೆ. ಅವನ್ಗಾಕಿ ಮಾಡಿ ಯಪ್ಪ ಅದ್ ಎತ್ಕೋ ಈಗ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಡಿಯರ್ ರಕ್ಷಿ, ಹ್ಯಾಪಿ ಬರ್ತ್ಡೇ ಟು ಯು. ನೀನ್ ಹೇಳಿಲ್ಲ ಚಿನ್ನಮ್ಮ? ಹ್ಯಾಪಿ ಬರ್ತ್ಡೇ ಅಣ್ಣ. ಅಮ್ಮ ರಕ್ಷಿತ್ ಅಣ್ಣಗೆ ಹ್ಯಾಪಿ ಬರ್ತ್ಡೇ ಹೇಳಲ್ಲ? ಅಲ್ಲಿಂದ ಹೇಳ್ಕೊಂಡ್ಬಿಟ್ಟು ಇವಾಗ ಹೇಳಲ್ಲ ನೀನು? ನೀವು ತಿನ್ಸಿ ಫಸ್ಟ್. ನಾನೇ ಫಸ್ಟಾ? ನೀವೇ ಫಸ್ಟ್. ಓಕೆ. ನಗುತ್ತಾ ನಗುತ್ತಾ ಬಾಳು ನೀನು. ಓಕೆ ಕುತ್ಕೊಳ್ಳಿ ಇಲ್ಲೇ. ಎಂದು ಹೀಗೆ ನೀನು ಹೋಗ ನೀನ್ ಥ್ಯಾಂಕ್ ಯು. ಬಾಯ್ ಚಿನ್ನಮ್ಮ. ಅಣ್ಣಾತ್ರ ಕೇಕ್ ಇಸ್ಕೊಳ್ಳಿ. ಅಣ್ಣಗೆ ಒಂದ್ ಸ್ವಲ್ಪ ತಿನ್ಸಿ. ಬಾಯ್ ಫಸ್ಟ್ ಅಣ್ಣಗೆ ತಿನ್ಸಿ ಫಸ್ಟ್. ಅಣ್ಣಗೆ ತಿನ್ಸಿ ಫಸ್ಟ್. ಅಣ್ಣಗೆ ತಿನ್ಸಿ. ಅಣ್ಣಗೆ ತಿನ್ಸು. ಅಣ್ಣಗೆ ಜಾಣ ಗುಡ್ ಬಾಯ್. ಸ್ವಲ್ಪ ಎತ್ಕೋ ಕೈಯಲ್ಲಿ. ಇಲ್ವಾ ಕುಚ್ಚುಕು ದೋಸ್ತ್. ಆಯ್ತು ಅವನ್ ಬರ್ಡೇ ಬರುತ್ತಲ್ಲ ಅವಾಗ. ಓಕೆ ಬಿಸಿನೀರ ತೊಳ್ಕೊ. ಇಲ್ಲಿ ನೋಡು ಚಿನ್ನಮ್ಮ ಹೆಂಗಿದೆ? ಸೂಪರಾ? ಚಿನ್ನು ಹೆಂಗೆ ನಾವು ಸ್ಮಾರ್ಟ್ ನೀವು ಅನ್ಬೇಕು. ಹಿಂಗೆ ನಾವು ಸೂಪರ್ ನೀವು ಅಂತಾನೆ. ಚಿನ್ನು ಹೆಂಗೆ ನಾವು ರಕ್ಷಿತ್ ಫುಲ್ ಬ್ರೈಟ್ ಆಗಿ ಕಾಣಿಸ್ತಾ ಇದ್ದಾನೆ. ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ನಂಗೆ. ಹ್ಯಾಪಿ ಬರ್ಡೇ ದಿವಸ ಬ್ರೈಟ್ ಆಗಿ ಕಾಣ್ತಾ ಮುಟ್ಟಿದ ದಿನದಲ್ಲಿ. ಸಿಂಪಲ್ ಸೆಲೆಬ್ರೇಷನ್. ಸೊ ಆಕ್ಚುಲಿ ನಮ್ ಪ್ಲಾನ್ ಬೇರೆ ಇತ್ತು. ನಮ್ ಸೆಲೆಬ್ರೇಷನ್ ಬೇರೆ ತರ ಮಾಡೋ ಪ್ಲಾನ್ ಇತ್ತು. ಇವಾಗಿರೋ ಸಿಚುವೇಶನ್ ಅಲ್ಲಿ ಬೇಡ ಅಂತ ಸಿಂಪಲ್ ಆಗಿ ಮಾಡ್ತಾ ಇದೀವಿ. ಅದರಲ್ಲೂ ಕ್ಯಾಂಡಲ್ ಇಲ್ಲಂಗೆನೆ ಮಾಡ್ತಾ ಇದೀವಿ. ಪರವಾಗಿಲ್ಲ, ಇದ್ದಿದ್ದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಆದ್ರೂ ಮತ್ತೆ ಕ್ಯಾಂಡಲ್ ತರ್ಲಿ ಕಳ್ಸೋಣ ಅನ್ಕೊಂಡೆ. ರಿಷಿನ ಬೇಡ ಇವಾಗ ಇನ್ನೇನು ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಓಕೆ, ಅಡ್ಗೆ ಏನ್ ಸ್ಪೆಷಲ್ ಏನ್ ಮಾಡಿಲ್ಲ, ಇದನ್ನೆಲ್ಲ ತಿಂದ್ರೆ ಆಗೋಯ್ತು. ಪರೋಟ ಮತ್ತೆ ಸಾಂಬಾರ್ ಮಾಡಿ ಸಾಗು ಮಾಡಿದೆ. ಅದು ತರಕಾರಿ ಹಾಕ್ಬಿಟ್ಟು ಸಾಂಬಾರ್ ಮಾಡಿದೆ, ಸೂಪರ್ ಆಗಿತ್ತು. ನನ್ನ ತಮ್ಮ ಪರೋಟ ಮಾಡ್ಕೊಡಿ ಕಾಕ ಸಾಕಾಗಿದೆ, ಸೂಪರ್ ಆಗಿದೆ ಅನ್ಕೊಂಡು ತಿಂದ. ಸೊ ಅದೇ ಸಾಕು ನಮ್ಗೆ ಅಂತ ಹೇಳಿದ್ರು. ಆದ್ರಿಂದ ಏನು ಅಡಿಗೆನೂ ಏನು ಸ್ಪೆಷಲ್ ಅಂತ ಏನು ಮಾಡಕ್ ಹೋಗಿಲ್ಲ, ನಾವೇ ಇರೋದ್ರಲ್ಲೇನೆ. ಹಾಗಾಗಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಓಕೆ, ಇವಾಗ ಬಂದಿದ್ದಾರೆ ಫ್ರೆಂಡ್ಸ್. ನಮ್ಮ ಬರ್ತ್ಡೇ ಬಾಯ್ ಜಾಸ್ತಿ ಕಾಣಿಸ್ಕೊಂಡಿಲ್ಲ ಇವತ್ತು ವಿಡಿಯೋನಲ್ಲಿ ಅಲ್ವಾ. ಸೊ ಅದೇ ಹೇಳಿದ್ನೆಲ್ಲ ಮುನ್ಸ್ಕೊಂಡ್ಬಿಟ್ಟಿದ್ರು ಫುಲ್ಲು, ಅದಕ್ಕೋಸ್ಕರ. ನಾಳೆ ಹಿಂದಿ ಇದೆ, ಸೊ ಅದರಿಂದ ಓದ್ಕೊಂತ ಇದ್ದ, ಬೇರೆ ಟೆಸ್ಟ್ ಇದ್ದಿದ್ದಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸಿಂಪಲ್ ಸೆಲೆಬ್ರೇಷನ್. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಎಲ್ರ ಕಡೆಯಿಂದ. Bye.